ಪರಿವರ್ತನೆ ಅಂದ್ರೆ ಬದಲಾಗುವುದು ಅಂತ ಹೇಳ್ಕೊಳ್ತಾನೆ ಬಂದ್ವಿ. ಪರಿವರ್ತನೆ ಅಂದ್ರೆ ಬದಲಾಗುವುದು. ಹ್ಯಾಂಗ ಬದಲಾಗುವುದು, ಯಾಕೆ ಬದಲಾಗುವುದು, ಯಾವುದರಿಂದ ಬದಲಾಗುವುದು ಅನ್ನುವಂತಹದ್ದನ್ನ ತಿಳಿಸಿಕೊಡ್ತಕ್ಕಂಥದ್ದು. ಬದಲಾಗುವುದು ಅಂದ್ರೆ ಒಂದಿಷ್ಟು ಪರಿವರ್ತನೆ ಅಂದ್ರೆ ಬದಲಾಗುವುದು. ಎದರಿಂದ ಬದಲಾಗುವುದು? ಇದ್ದಿರುವಂತ ವ್ಯವಸ್ಥೆಯಿಂದ ಒಂದಿಷ್ಟು ಸುಧಾರಿಸಿಕೊಂಡು ಬದಲಾಗುವುದು. ಇಷ್ಟು ದಿವಸ ಹ್ಯಾಂಗ ಬದುಕೇವ ಗೊತ್ತಿಲ್ಲ, ಇನ್ನು ಬಳಕಾದ್ರೂ ಒಂದಿಷ್ಟು ಗುರುವಿನ ದರ್ಶನದಿಂದ ಗುರುವಿನ ವಾಣಿಯನ್ನು ಕೇಳಿ ಒಂದಿಷ್ಟು ಜೀವನವನ್ನು ಚಂದ ಮಾಡಿಕೊಳ್ಳುವುದು. ಎಷ್ಟು ದಿವಸ ಇದ ಅಂಗಿ ಹಳೆ ಅಂಗಿನ ಹಾಕೊಳ್ಳದೈತಿ, ಒಂದಿಷ್ಟು ತೆಗೆದು ಎಷ್ಟು ದಿವಸದೈತೆ ಗೊತ್ತಿಲ್ಲ, ಒಂದಿಷ್ಟು ತೆಗೆದು ಚಲೋ ಅಂಗಿ ಹಾಕೊಂಡು ಚಂದಾಗಿ ಬದುಕುವುದು. ಇದು ಬದಲಾವಣೆ. ಬರೇ ಮ್ಯಾಗಿನ ಅಂಗಿ ತೆಗೆದು ಹೊಸ ಅಂಗಿ ಹಾಕೊಂಡ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದೊಳಗೆ ಒಂದಿಷ್ಟು ಹಳೆಯ ಬಟ್ಟೆಗಳದಾವ. ಆ ಹಳೆ ಬಟ್ಟೆಗಳನ್ನು ತೆಗೆದು ಒಂದಿಷ್ಟು ಚಲೋ ಬಟ್ಟೆ ಹಾಕೊಂಡು ಚಂದ ಜೀವನ ಮಾಡೋದು ಇದು ಬದಲಾವಣೆ. ಮ್ಯಾಗಿನ ಬಟ್ಟೆ ತಕ್ಕೊಂಡ್ರ ಮ್ಯಾಗಿನ ಬಟ್ಟೆ ತೆಗೆದ್ರ ಚಲೋ ಬಟ್ಟೆ ಹಾಕೋಬಹುದು. ಮ್ಯಾಲಿರುವಂತ ಬಟ್ಟೆಗಳ ಕೊಳಕಾಗಿದ್ರೆ ತೊಳ್ಕೋಬಹುದು. ಕೊಳಕ ಅಂಗಿ ಹಾಕೊಂಡು ಬದುಕಿದ್ರು ಚಿಂತೆ ಇಲ್ಲ. ತಲೆ ಒಳಗೇನಿದೆಲ್ಲ ಕೆಲವೊಂದಿಷ್ಟು ಕೊಳಕು ವಿಚಾರದವಲ್ಲ, ಆ ಕೊಳಕು ವಿಚಾರ ದೂರ ಮಾಡಿಕೊಂಡು ಬದುಕಿದ್ರೆ ಇದು ಬದಲಾಗುವುದು. ಒಂದಿಷ್ಟು ಬದಲಾಗುವುದಂದ್ರೆ ಇದ್ದಿರುವಂತ ವ್ಯವಸ್ಥೆಯಿಂದ ಒಂದಿಷ್ಟು ಚಂದ ಬದುಕೋದ್ರ ಜೊತೆಗೆ 4 ಮಂದಿಗೆ ಬೇಕಾಗಿ ಬದುಕೋದ್ರ ಜೊತೆಗೆ ಒಂದಿಷ್ಟು ಜೀವಕ್ಕ ಬೆಲೆ ತಂದು ಕೊಡೋದು. ಒಂದಿಷ್ಟು ಜೀವನಕ್ಕ ಬೆಲೆ ತಂದು ಕೊಡೋದು. ಹಂಗಾರೆ ಹ್ಯಾಂಗ ಬದುಕಿ